ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಚೆನ್ನೈ ಲವ್ ಸ್ಟೋರಿ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಕಿರಣ್ ಅಬ್ಬಾವರಂ ಅಂಡ್ ಶ್ರೀಗೌರಿ ಪ್ರಿಯಾ. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ನಿವೇದಿತಾ ಹಾಗೂ ಅಜಯ್ 3 ವರ್ಷದಿಂದ ಲವ್ ಮಾಡಿ ಮದುವೆ ದಿನ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮದುವೆಯ ಗಂಡು ಅಜಯ್ ಬ್ಯಾಕ್ ಆಫ್ ಆಗ್ತಾನೆ. ಇದರಿಂದಾಗಿ ಲೈಫ್ ಅಲ್ಲಿ ಡಿಪ್ರೆಷನ್ ಗೆ ಹೋಗುವಂತಹ ನಿವಿ ಸ್ಟೀವನ್ ಶಂಕರ್ ಅನ್ನೋ ಒಂದು ಹೊಸ ಕ್ಯಾರೆಕ್ಟರ್ ನ ಎಂಟ್ರಿಯಿಂದಾಗಿ ಅವಳ ಲೈಫ್ ಕಂಪ್ಲೀಟ್ಲಿ ಬದಲಾಗೋದಾದ್ರೂ ಹೇಗೆ, ಈ ಟ್ರಯಾಂಗ್ಯುಲರ್ ಲವ್ ಸ್ಟೋರಿಯಲ್ಲಿ ಯಾರ ಲವ್ ಸಕ್ಸಸ್ ಆಗುತ್ತೆ ಮತ್ತು ಯಾರದ್ದು ಫೇಲ್ ಆಗುತ್ತೆ ಅನ್ನೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಕಿರಣ್ ಅಬ್ಬಾವರಂ ಆಸ್ ಸ್ಟೀವನ್ ಶಂಕರ್ ಈ ಫಿಲಂ ಅಲ್ಲಿ ಅವರ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಅವರದ್ದೇ ಆದ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಅವರು ಜಸ್ಟಿಫೈ ಮಾಡಿದ್ದಾರೆ. ಶ್ರೀಗೌರಿ ಪ್ರಿಯಾ ಆಸ್ ನಿವೇದಿತಾ ಅವರ ಆಕ್ಟಿಂಗ್ ಈ ಫಿಲಂ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಂತೂ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಅವರನ್ನ ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸು ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ರೂಟೀನ್ ಲವ್ ಸ್ಟೋರಿನೇ ಆದ್ರೂ ಫಸ್ಟ್ ಲವ್ ಮತ್ತೆ ಬೆಸ್ಟ್ ಲವ್ ಮಧ್ಯೆ ಇರುವಂತಹ ಡಿಫರೆನ್ಸ್ ನ ಆಡಿಯನ್ಸ್ ಗೆ ಹೇಳೋದಕ್ಕೆ ಟ್ರೈ ಮಾಡಿರುವಂತಹ ಒಂದು ಐಡಿಯಾ ಡಿಫರೆಂಟ್ ಆಗಿ ಬಂದಿದೆ. ಸ್ಟೋರಿ ಅಂಡ್ ಐಡಿಯಾ ವೈಸು ನನಗೆ ಡೀಸೆಂಟ್ ಫೀಲ್ ಕೊಡ್ತು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ದ ಫಿಲಮ್ ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ ಲೈಟ್ ಹಾರ್ಟೆಡ್ ಕಾಮಿಡಿ ನನಗೆ ವರ್ಕ್ ಆಯ್ತು. ಮೂವಿ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಆಸೆಯಿಂದ ಒಂದು ಊರಿಗೆ ಇನ್ನೊಂದು ಊರಿಗೆ ಹೋಗುವಂತಹ ಆಸ್ಪೈರಿಂಗ್ ಫಿಲಂ ಡೈರೆಕ್ಟರ್ಸ್ ಅನುಭವಿಸುವಂತಹ ಕಷ್ಟಗಳನ್ನ ರಿಯಲಿಸ್ಟಿಕ್ ಆಗಿ ತೋರಿಸಿರೋದು ನನಗೆ ವರ್ಕ್ ಆಯ್ತು. ರೊಮ್ಯಾಂಟಿಕ್ ಸೀನ್ಸ್ ಫೀಲ್ ಗುಡ್ ಆಗಿ ಬಂದಿದೆ. ಆ ಎಮೋಷನ್ಸ್ ಆಡಿಯನ್ಸ್ ಗೆ ಕನೆಕ್ಟ್ ಆಗುತ್ತೆ. ಕಾಮಿಡಿ ಪ್ಲಸ್ ಎಮೋಷನ್ಸ್ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಫಸ್ಟ್ ಹಾಫ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಇಂಟರ್ವಲ್ ಬ್ಲಾಕ್ ಆದ್ಮೇಲೆ ನಾನು ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಕಂಪ್ಲೀಟ್ಲಿ ಎಮೋಷನಲ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಡೈರೆಕ್ಟರ್ ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟು ಫಸ್ಟ್ ಹಾಫ್ ರೀತಿ ಸೆಕೆಂಡ್ ಹಾಫ್ ಅಲ್ಲೂ ಸಹ ಕಾಮಿಡಿ ಪ್ಲಸ್ ಎಮೋಷನ್ಸ್ ಎರಡನ್ನು ಬ್ಲೆಂಡ್ ಮಾಡಿ ಸ್ಕ್ರೀನ್ ಪ್ಲೇ ನ ಎಂಗೇಜಿಂಗ್ ಆಗಿ ತಗೊಂಡೋಗಿದ್ದಾರೆ. ಫಸ್ಟ್ ಹಾಫ್ ರೀತಿ ಸೆಕೆಂಡ್ ಹಾಫ್ ಅಲ್ಲೂ ಸಹ ಫೀಲ್ ಗುಡ್ ಮೊಮೆಂಟ್ಸ್ ಭರ್ಪೂರವಾಗಿ ಕೊಟ್ಟಿದ್ದಾರೆ. ಆತ್ಮಗಳು ನಾಯಿಗಳಿಗೆ ಕಾಣಿಸ್ಕೊಳ್ತವೆ ಅನ್ನೋ ಒಂದು ಪಾಯಿಂಟ್ ನ ಡೈರೆಕ್ಟರ್ ಈ ಫಿಲಂ ನ ಕಾಂಟೆಕ್ಸ್ಟ್ ಗೆ ತಕ್ಕಂತೆ ಸ್ಮಾರ್ಟ್ ಆಗಿ ಯೂಸ್ ಮಾಡ್ಕೊಂಡಿರೋದು ನನಗೆ ಲೈಕ್ ಆಯ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗ್ಬೋದು ಅಂತ ನಾನು ಏನು ಪ್ರಿಡಿಕ್ಟ್ ಮಾಡಿದ್ನೋ ಅದೇ ರೀತಿ ಎಂಡ್ ಮಾಡಿದ್ದಾರೆ. ಇದರಿಂದಾಗಿ ಆ ಪೋರ್ಷನ್ ನನಗೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಆದ್ರೂ ಈ ಫಿಲಂ ನ ಕಾಂಟೆಕ್ಸ್ಟ್ ಅಲ್ಲಿ ಒಂದು ಪರ್ಫೆಕ್ಟ್ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಆ ಒಂದು ಸೀನ್ ಅಲ್ಲಿ ಶ್ರೀಗೌರಿ ಪ್ರಿಯಾ ಅವರ ಆಕ್ಟಿಂಗ್ ಪೀಕ್ ಗೆ ಹೋಗುತ್ತೆ. ಅಂಡ್ ಈ ಫಿಲಂ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಅವರು ಕೊಟ್ಟಿರುವಂತಹ ಪರ್ಫಾರ್ಮೆನ್ಸ್ ಇಂದಾಗಿನೇ ಈ ಫಿಲಂ ನೆಕ್ಸ್ಟ್ ಲೆವೆಲ್ ಗೆ ಹೋಗಿದೆ ಅಂತಾನೆ ಹೇಳ್ಬೋದು. ಸಾಮಾನ್ಯವಾಗಿ ಲವ್ ಬ್ರೇಕಪ್ ಆಗಿ ದೇವದಾಸ್ ಆಗುವಂತಹ ಹೀರೋ ಕ್ಯಾರೆಕ್ಟರ್ಸ್ ನ ನಾವು ಸುಮಾರು ಫಿಲಂಗಳಲ್ಲಿ ನೋಡೇ ಇರ್ತೀವಿ. ಆದ್ರೆ ಈ ಫಿಲಂ ಅಲ್ಲಿ ಡೈರೆಕ್ಟರ್ ಆ ಟೆಂಪ್ಲೇಟ್ ಇಂದ ಆಚೆ ಬಂದು ಹೀರೋಯಿನ್ ನ ಲೇಡಿ ದೇವದಾಸ್ ಆಗಿ ಮಾಡಿರೋದು ಅಂಡ್ ಶ್ರೀಗೌರಿ ಪ್ರಿಯಾನು ಕೂಡ ಆ ರೋಲ್ ಗೆ ಅಷ್ಟೇ ಚೆನ್ನಾಗಿ ಜಸ್ಟಿಫಿಕೇಶನ್ ಕೊಟ್ಟಿರೋದು ನನ್ನ ಪ್ರಕಾರ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲಂ. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಸೆಕೆಂಡ್ ಹಾಫ್ ಆಫ್ ದ ಫಿಲಂ ನನಗೆ ವರ್ಕ್ ಆಯ್ತು. ಇನ್ನು ಈ ಫಿಲಂ ಅಲ್ಲಿ ನೆಗೆಟಿವ್ಸ್ ಅಂತ ಏನೂ ಇಲ್ಲ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎರಡನ್ನೂ ಸಹ ಟಾಪ್ ನಾಚ್ ಆಗಿ ಬಂದಿರೋದು ಈ ಫಿಲಂ ಗೆ ಮೇಜರ್ ಪ್ಲಸ್ ಆಗಿದೆ. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತಹ ರೇಟಿಂಗ್ 4 ಔಟ್ ಆಫ್ 5. ಇನ್ನು ನೀವೇನಾದ್ರೂ ಫೀಲ್ ಗುಡ್ ರೊಮ್ಯಾಂಟಿಕ್ ಮೂವೀಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ಫಿಲಂ ನಿಮಗೆ ಮಸ್ಟ್ ವಾಚ್. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.